ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯನ ಹೇಳ್ತೀನಿ. ಏನಪ್ಪ ಅಂತಂದರೆ, ನೀವು ನೋಡಿರ್ಬೋದು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಅಂದರೆ ತಮ್ನೇಲಲ್ಲೇ ಹಾಕಿದ್ದೀನಿ. ಯಾರೆಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ತೀರೋ ಅವ್ರ ಚಾನಲ್ಗೆ ತುಂಬ ತೊಂದರೆ ಆಗುತ್ತೆ. ಹಾಗೆ ಯಾರಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಅವರೆಲ್ಲ ಈ ವಿಡಿಯೋ ನೋಡಿ ಅಂತೇಳಿ ತಮ್ನೇಲಲ್ಲಿ ಹಾಕಿದ್ದೀನಿ. ಹಾಗಾದರೆ ಅನ್ಸಬ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಇಲ್ಲಿ ಹೇಳ್ತೀನಿ. ಈಗ ನೋಡಿ, ಈಗ ಎಕ್ಸಾಂಪಲ್ಲು ನಾನೇ ಅಂತ ಇಟ್ಕೊಳ್ಳಿ. ನನ್ನೊಂದು ಚಾನಲ್ ಇದೆ. ನಾನೇನು ಮಾಡ್ತೀನಿ, ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋಸ್ಗಳನ್ನ ನೋಡಿ ನಾನು ನಿಮಗೆ ಒಂದು ಕಮೆಂಟ್ಸನ್ನು ಹಾಕ್ತೀನಿ. ನಾನು ನಿಮ್ಗೊಂದು ಕಮೆಂಟ್ಸ್ ಹಾಕ್ತೀನಿ. ಏನು ಅಂತಂದರೆ, ನಾನು ನಿಮಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ನೀವು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನೊಂದು ಕಮೆಂಟ್ಸ್ ಹಾಕ್ತೀನಿ. ಮತ್ತು ನಾನು ನಿಮಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟನ್ನು ಮಾಡ್ತೀನಿ. ನೀವು ಅದಕ್ಕೆ ರಿಪ್ಲೈ ಮಾಡ್ತೀರಾ, ಸರಿ ಆಯಿತು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ. ಆ ಕ್ಷಣಕ್ಕೆ ನೀವು ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ತೀರಾ. ಆ ಕ್ಷಣಕ್ಕೆ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ತೀರಾ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಥವಾ ಒಂದಿನ 2 ದಿನ ಆದಮೇಲೆ ನೀವೇನು ಮಾಡ್ತೀರಾ, ನನ್ನ ಚಾನಲ್ಗೆ ಬಂದು ಮತ್ತೆ ಅನ್ಸಬ್ಸ್ಕ್ರೈಬನ್ನು ಮಾಡ್ತೀರಾ. ಈಗ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಸಮಸ್ಯೆ ಆಗುತ್ತೆ. ಹೇಗೆ ಅಂತಂದರೆ, ಈಗ ಯೂಟ್ಯೂಬಲ್ಲಿ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಕೂಡ ನಾವು ನೋಡ್ಬೋದು. ಆ ಆಪ್ಷನ್ ಕೂಡ ಇದೆ. ಆಗ ನಾನೇನು ಮಾಡ್ತೀನಿ, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಹೇಳಿ ನಾನು ಅಲ್ಲಿಗೆ ಹೋಗ್ಬಿಟ್ಟು ನೋಡ್ತೀನಿ. ಆಗ ಅಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ಆಗ ನಾನು ಅನ್ಕೋತೀನಿ, ಓ ನಾನು ಇವ್ರಿಗೆ ಸಪೋರ್ಟ್ ಮಾಡಿದ್ದೆ, ಆದರೆ ಇವರು ನನಗೆ ಸಪೋರ್ಟ್ ಮಾಡಿಲ್ಲ ಅಂಥೇಳಿ ನಾನೇನು ಮಾಡ್ತೀನಿ, ನಿಮ್ಮ ಚಾನಲ್ಗೆ ಹೋಗಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಈಗ ನಾನು ನಿಮಗೆ ಸಪೋರ್ಟ್ ಮಾಡಿದ ತಕ್ಷಣ ಆ ಕ್ಷಣಕ್ಕೆ ನೀವು ಕೂಡ ಬಂದು ನನಗೆ ಸಬ್ಸ್ಕ್ರೈಬ್ ಮಾಡಿರ್ತೀರ, ಸಪೋರ್ಟ್ ಮಾಡಿರ್ತೀರ. ಆಗ ನಾನು ಹೋಗಿ ಸಬ್ಸ್ಕ್ರೈಬರ್ಸ್ ಲೀಸ್ಟಿಗೆ ಹೋಗಿ ನೋಡ್ತೀನಿ, ನಾನು ಯಾರ್ಯಾರಿಗೆ ಸಪೋರ್ಟ್ ಮಾಡಿದ್ದೆ ಮತ್ತು ಅವರೆಲ್ಲ ನನಗೆ ಮಾಡಿದಾರೋ ಇಲ್ವೋ ಅಂಥೇಳಿ ನಾನು ಹೋಗಿ ನೋಡ್ತೀನಿ. ಆ ಕ್ಷಣಕ್ಕೆ ನಿಮ್ಮ ಹೆಸರಲ್ಲಿ ತೋರಿಸ್ತಾ ಇರುತ್ತೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತೇಳಿ. ನಾನು ಇವ್ರಿಗೆ ಮಾಡಿದ್ದೆ, ಅದಕ್ಕೆ ಇವರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹೇಳಪ್ಪ ಅಂಥೇಳಿ ನಾನು ಸುಮ್ಮನಾಗ್ತೀನಿ. ಮತ್ತು ಇನ್ನೂ ಒಂದು ಸಲ ಚೆಕ್ ಮಾಡ್ತೀನಿ. ಅಷ್ಟೊತ್ತಿಗೆ ನಿಮ್ಮ ಹೆಸರಲ್ಲಿ ಇರೋದಿಲ್ಲ, ಅಂದರೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿರ್ತೀರ. ಆಗ ನಾನು ಅನ್ಕೋತೀನಿ, ಇವ್ರ ಹೆಸರು ಇಲ್ಲಿ ತೋರಿಸ್ತಾ ಇಲ್ಲ, ನಾನು ಇವರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೆ ಆದರೆ ಇವರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವ್ರು ಅನ್ಸಬ್ ಮಾಡಿದ್ಮೇಲೆ ನಾನು ಯಾಕೆ ಇವ್ರಿಗೆ ಸಪೋರ್ಟ್ ಮಾಡಬೇಕು, ನಾನು ಯಾಕೆ ಇವ್ರಿಗೆ ಸಬ್ ಮಾಡಬೇಕು? ನಾನು ಅವ್ರಿಗೆ ಸಹಾಯವನ್ನು ಮಾಡಿದೆ, ಆದರೆ ಅವ್ರು ಮಾತ್ರ ನನಗೆ ಸಹಾಯ ಮಾಡಿಲ್ಲ. ಆಗಿದ್ಮೇಲೆ ನಾನು ಯಾಕೆ ಅವರಿಗೆ ಸಪೋರ್ಟ್ ಮಾಡಲಿ ಅಂತೇಳಿ ನಾನೇನು ಮಾಡ್ತೀನಿ, ಮತ್ತು ನಿಮ್ಮ ಚಾನಲ್ಗೆ ಹೋಗ್ತೀನಿ, ಅಲ್ಲಿ ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ. ಅದರಿಂದ ನಿಮ್ಮ ಸಬ್ಸ್ಕ್ರೈಬರ್ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಬಗ್ಗೆ ನನಗೆ ಒಂದು ಕೆಟ್ಟ ಅಭಿಪ್ರಾಯ ಕೂಡ ಬರುತ್ತೆ. ಇವರು ಬರೀ ಅವ್ರನ್ನ ಬೆಳೆಯೋ ಅಂಥ ಇದನ್ನು ಮಾತ್ರ ನೋಡ್ಕೋತಿದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂಥೇಳಿ ನನಗೆ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ. ಆಗ ನಾನೇನು ಮಾಡ್ತೀನಿ, ಇನ್ನು ಮುಂದೆ ನಿಮ್ಮ ವೀಡಿಯೋಸ್ಗಳನ್ನ ನೋಡೋದನ್ನೇ ಬಿಟ್ಬಿಡ್ತೀನಿ. ಇದು ನಾನು ಮಾಡ್ತೀನಿ ಅಂತೇಳಿ. ಹೀಗೆ ನನ್ನ ಥರ ಇರೋರು, ನೀವು ಯಾರ್ಯಾರಿಗೆ ಅನ್ಸಬ್ಸ್ಕ್ರೈಬ್ ಮಾಡಿರ್ತೀರೋ ಅವರೆಲ್ಲರೂ ಕೂಡ ಇದೇ ಥರ ಮಾಡ್ತಾರೆ. ಅದಕ್ಕೆ ನೀವು ಬೆಳಿಬೇಕು ಅಂದರೆ ಮೊದಲು ಬೇರೆಯವರನ್ನು ಬೆಳೆಸೋವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಒಂದು ವೇಳೆ ನೀವು ಯಾರಿಗಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಓಕೆ, ಆದರೆ ನೀವು ಬೇರೆಯವರಿಂದ ಸಪೋರ್ಟನ್ನು ತಗೊಂಡು ಅವರಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ನೀವು ಸಪೋರ್ಟ್ ತಗೊಂಡ್ಮೇಲೆ ಅವ್ರಿಗೂ ಕೂಡ ಸಪೋರ್ಟನ್ನು ಮಾಡಿ. ಇಲ್ಲ ಅಂದರೆ ನಿಮ್ಮ ಚಾನಲ್ಗೆ ಅದು ಒಂದು ಪರಿಣಾಮ ಬೀರುತ್ತೆ. ನೀವು ಕೂಡ ನಿಮ್ಮ ಸಬ್ಸ್ಕ್ರೈಬರ್ನ, ನಿಮ್ಮ ಸದಸ್ಯರನ್ನು ಕಳ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಚಾನಲ್ಲು ಗ್ರೋ ಆಗೋದಿಲ್ಲ. ಮತ್ತು ಒಂದು ಸಬ್ಸ್ಕ್ರೈಬ್ ತಾನೇ ಮಾಡಿಬಿಡಿ, ಅದರಿಂದ ನಿಮಗೇನು ನಷ್ಟ ಇಲ್ವಲ್ಲ, ಅದರಿಂದ ನಿಮಗೇನು ಕಷ್ಟ ಇಲ್ಲ. ಹಂಗಿದ್ಮೇಲೆ ಮಾಡಿ. ಅದನ್ನು ಬಿಟ್ಟು ನೀವು ಯಾಕೆ ಅನ್ಸಬ್ ಮಾಡೋ ಅಂಥ ಕೆಲಸವನ್ನು ಮಾಡ್ತೀರಾ ಅಂತೇಳಿ ನಮಗಂತೂ ಗೊತ್ತಿಲ್ಲ. ನಾನು ಸಾಮಾನ್ಯವಾಗಿ ನಾನು ನೋಡೋವಂಥ ಎಲ್ಲರೂ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ. ಅವ್ರು ನಾವು ಮಾಡಲಿ ಬಿಡಲಿ, ಬಟ್ ನಾವಂತೂ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಬರೀ ನಾವು ಬೆಳೆಯೋದು ಮುಖ್ಯ ಅಲ್ಲ, ನಮ್ಮ ಜೊತೆಗೆ ಬೇರೆಯವರನ್ನು ಬೆಳೆಸೋದಿದೆಯಲ್ಲ ಅದು ತುಂಬ ಮುಖ್ಯ. ಅದಕ್ಕೋಸ್ಕರ ಅಟ್ಲೀಸ್ಟ್ ಬೇರೆಯವ್ರನ್ನ ಬೆಳೆಸ್ಬೇಕಲ್ಲ ಅನ್ನೋ ಉದ್ದೇಶ ಒಂದು ಕಡೆ ಇರಲಿ, ಅಟ್ಲೀಸ್ಟ್ ನೀವಾದರೂ ಬೆಳಿಬೇಕು ಅನ್ನೋದಕ್ಕೋಸ್ಕರ ಆದರೂ ನೀವು ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ದಯವಿಟ್ಟು ಅನ್ಸಬ್ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ ಆಗುತ್ತೆ, ನಿಮ್ಮ ಚಾನಲ್ಗೆ
ತುಂಬ ತೊಂದರೆ ಆಗುತ್ತೆ. ನಾನು ಹೇಳಿರೋದು ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಸತ್ಯ. ಬೇಕಾದ್ರೆ ನೀವು ಚೆಕ್ ಮಾಡಿ, ನಿಮ್ಮ ಚಾನಲ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಎಲ್ಲ ಬರುತ್ತಲ್ಲ, ಅಲ್ಲಿ ಸಬ್ಸ್ಕ್ರೈಬರ್ ಲೀಸ್ಟ್ ಕೂಡ ಇರುತ್ತೆ. ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡಿ, ಆಗ ನಿಮಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನು ಒಂದಿನ 2 ದಿನ ಬಿಟ್ಟು ನೋಡಿ, ಮತ್ತು ಅದೇ ನೇಮ್ಗಳು ಅಲ್ಲಿರ್ತಾವ ಇಲ್ವ ಅಂತ ಚೆಕ್ ಮಾಡಿ. ಆಗ ನಿಮ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಯಾರು ಅನ್ಸಬ್ ಮಾಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಆಗ ಆ ಫೀಲ್ ಏನು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಈ ವಿಡಿಯೋ. ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.